ನಮಸ್ಕಾರ. ಕಷ್ಟದಲ್ಲಿ ಇದ್ದವರಿಗೆ ಮಾತ್ರ ಈ ಮಂತ್ರ ಕೇಳೋಕೆ ಸಿಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಕಷ್ಟ ಖಂಡಿತವಾಗ್ಲೂ ಬೇಗ ಪರಿಹಾರ ಆಗೇ ಆಗುತ್ತೆ. ಈ ಮಂತ್ರ ಸ್ತೋತ್ರದಿಂದ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಅಂತೂ ಖಂಡಿತವಾಗ್ಲೂ ಮಾಡಿಸುತ್ತೆ. ಈಗ ಭೂಮಿ ಮೇಲೆ ಮನುಷ್ಯರು ಆಗಿ ನಾವು ಹುಟ್ಟಿದ್ದೀವಿ. ಈ ಕಷ್ಟಗಳು ತಪ್ಪಿದ್ದಲ್ಲ. ಪ್ರತಿ ಒಬ್ಬ ಮನುಷ್ಯನಿಗೂ ಭೂಮಿ ಮೇಲೆ ಕಷ್ಟಗಳು ತಪ್ಪಿದ್ದಲ್ಲ, ಸುಖನೂ ತಪ್ಪಿದ್ದಲ್ಲ, ಕಷ್ಟಗಳು ತಪ್ಪಿದ್ದಲ್ಲ, ಎರಡೂ ಬಂದೇ ಬರುತ್ತೆ. ಈಕ್ವಲಾಗಿ ತಗೊಂಡು ಹೋಗಲೇಬೇಕು. ಈಗ ಭಗವಂತ ಕಷ್ಟ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಏನೋ ತಪ್ಪುಗಳು ಮಾಡಿರ್ತೀವಿ, ಅದಕ್ಕೆ ಕಷ್ಟ ಕೊಟ್ಟಿರ್ತಾನೆ. ಅಥವಾ ಹಿಂದಿನ ಜನ್ಮದ್ದು ಪೂರ್ವ ಪುಣ್ಯದ್ದೇನೋ ಹೊತ್ಕೊಂಬಂದಿರ್ತೀವಿ ಕರ್ಮಗಳು, ಈ ಜನ್ಮದಲ್ಲಿ ಅನುಭವಿಸ್ಬೇಕು. ಇಲ್ಲಪ್ಪ, ಈ ಜನ್ಮದಲ್ಲಿ ನಾವೇನು ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಇನ್ನೊಂದು ಮತ್ತೊಂದು ನ್ಯಾಯ ನೀತಿ ಧರ್ಮದಿಂದ ಬದುಕಿದ್ದೀವಿ, ಆದರೂ ನಮಗೆ ಕಷ್ಟಗಳು ಕೊಟ್ಬಿಟ್ಟಿದ್ದಾನೆ ದೇವರು ಅಂತ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ. ಇದು ಅಂತ ನೋಡ್ರಿ, ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯನಿಗೆ ಕಷ್ಟ ಸುಖ ಎರಡೂ ಬಂದೇ ಬರುತ್ತೆ. ಇವಾಗ ಮಳೆಗಾಲ ಹೆಂಗೆ ಬರ್ತತೆ, ಚಳಿಗಾಲ ಹೆಂಗೆ ಬರ್ತತೆ, ಬೇಸಿಗೆ ಕಾಲ ಹೆಂಗೆ ಬರ್ತತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ 365 ದಿನವೂ ಬೇಸಿಗೆ ಕಾಲನೇ ನಮಗೆ ಬೇಕು ಅಂದರೆ ಆಗಲ್ಲ. ಚಳಿಗಾಲನೂ ತಡ್ಕೊಬೇಕು, ಮಳೆಗಾಲನೂ ತಡ್ಕೊಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಭಗವಂತ ಪ್ರತಿ ಒಂದು ಸಮಸ್ಯೆಗೂ ಒಂದೊಂದು ಪರಿಹಾರಗಳು ಅಂತ ಇಟ್ಟಿದ್ದಾನೆ. ಇವನ್ನ ಈ ಮಂತ್ರನ ಕೇಳ್ಕೊಂಡು ಸುಖವಾಗಿ ಬದುಕಿ. ಅದೇ ನಾನು ಹೇಳೋದು, ಸುಖವಾಗಿ ಬದುಕಳ್ಳಿ. ಈ ಕಷ್ಟದಲ್ಲಿರೋರಿಗೆ ಮಾತ್ರ ಈ ಮಂತ್ರ ಕೇಳೋಕೆ ಸಿಗುತ್ತೆ ಖಂಡಿತವಾಗ್ಲೂ. ಯಾವ ಮಂತ್ರ ಅದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, 2 ಸರಿ ಪ್ರೆಸ್ ಮಾಡ್ಕೊಳ್ಳಿ. ಹೇಳ್ತಿದ್ದೀನಲ್ಲ, ಕಷ್ಟಗಳು ಯಾರನ್ನೂ ಬಿಡಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ. ಒಬ್ಬೊಬ್ಬರಿಗೆ ಮದುವೆ ಆಗಿಲ್ಲ ಅಂತ ಕಷ್ಟ, ಒಬ್ಬೊಬ್ರಿಗೆ ಮದುವೆ ಆದಮೇಲೆ ಯಾಕನ್ನ ಆದ್ನಿ ಅಂತ ಕಷ್ಟ, ಒಬ್ಬೊಬ್ರಿಗೆ ಹಣಕಾಸಿನ ಸಮಸ್ಯೆ, ಒಬ್ಬೊಬ್ಬರಿಗೆ ಸಾಲಬಾಧೆ ಸಮಸ್ಯೆ, ಒಬ್ಬೊಬ್ರಿಗೆ ಇನ್ನೂ ಸೈಡ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಅಪಾರ್ಟ್ಮೆಂಟ್ ತಗೊಂಡಿಲ್ಲ ಅಂತ, ಇನ್ನೂ ಇವು ಮಾರಾಟ ಆಗ್ತಿಲ್ಲ, ಸೈಟು ಮನೆ ಭೂಮಿ ಸೇಲ್ ಆಗ್ತಿಲ್ಲ ಅಂತ, ಒಬ್ಬೊಬ್ಬರಿಗೆ ವ್ಯಾಪಾರ ಮಾಡಬೇಕು, ವ್ಯಾಪಾರ ಲಾಸ್ ಆಯಿತು ಒಂದು ಸಮಸ್ಯೆ, ಇನ್ನೂ ವ್ಯಾಪಾರದಲ್ಲಿ ಲಾಭಗಳೇ ಬರ್ತಿಲ್ಲ, ಏನು ಮಾಡಿದ್ರು ಗಿರಾಕಿಗಳು ಬರ್ತಿಲ್ಲ ಅಂತ ಅವ್ರಿಗೆ ಸಮಸ್ಯೆ. ಜಾಬ್ನಲ್ಲಿ ಕಿರಿಕಿರಿ ಕಂಡ್ರಿ, ಕೆಲಸ ಅಂತೂ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತೀನಿ, ರಿಸೈನ್ ಮಾಡಿ ಬೇರೆ ಜಾಬ್ ಮಾಡಿಬಿಡ್ತೀನಿ ನಾನು, ಇದು ಬೇಡ ಅಂತ. ಇನ್ನು ಕೃಷಿ ವ್ಯವಸಾಯದಲ್ಲಿ ಬೆಳೆ ಆಗ್ತೆ ಕಣ್ರಿ, ಲಾಸ್ ಆಗಿಬಿಡ್ತು, ಎಲ್ಲ ಕೆಟ್ಟೋಗ್ಬಿಡ್ತು ಅಂತ ಒಬ್ಬೊಬ್ರದ್ದು ಒಂದೊಂದು ಥರ ಚಿಂತೆ. ಒಬ್ಬೊಬ್ರಿಗೆ ಅನಾರೋಗ್ಯದ ಸಮಸ್ಯೆ ಚಿಂತೆ, ಒಬ್ಬೊಬ್ರಿಗೆ ಐಷಾರಾಮಿ ಜೀವನ ಕೊಟ್ಬಿಟ್ಟಿರ್ತಾನೆ ಭಗವಂತ. ಕೋಟಿಗಟ್ಟಲೆ ಕೊಟ್ಬಿಟ್ಟಿರ್ತಾನೆ, ಸಾವಿರಾರು ಕೋಟಿ ಇರ್ತವೆ, ನೆಮ್ಮದಿ ಇಲ್ಲ ನಮಗೆ ಅಂತ ಚಿಂತೆ. ಒಬ್ಬೊಬ್ರದ್ದು ಒಂದೊಂದು ಥರ ಕಷ್ಟಗಳು ಸಮಸ್ಯೆಗಳು, ಅದೇನೂ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಭಗವಂತನೇ ಉತ್ತರ ಕೊಡಬೇಕು. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ, ನೋಡಿಕೊಂಡು ಸುಖವಾಗಿ ಬದುಕಳಿ. ಜಾತಕ ಪರಿಶೀಲನೆ ಮಾಡಿಸ್ಕೊಬೇಕು ಅನ್ನುವವರು ಮಾತ್ರ ಫೋನ್ ಮಾಡಿ ಅಷ್ಟೇ. ಸುಮ್ಮನೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಎಮರ್ಜೆನ್ಸಿ ಇತ್ತು, ಜಾತಕ ಪರಿಶೀಲನೆ ಮಾಡಿಸ್ಕೊಬೇಕು ಅನ್ನೋರು ಮಾತ್ರ ಫೋನ್ ಮಾಡಿ. ಅದು ಬಿಟ್ಟು ನಾನೇ ಹೇಳ್ತೀನಿ, ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ಬಿಡಿ, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಎಮರ್ಜೆನ್ಸಿ ಇತ್ತು, ಕೇಳಲೇಬೇಕು ಅನ್ನಂಗಿದ್ರೆ, ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಕೇಳ್ಕೊಳ್ಳಿ. ಗ್ರಹಗಳ ಮೇಲೆ ನಂಬಿಕೆ ಇದ್ದರೆ. ಅದೊಂದು ಋಷಿ ಮುನಿಗಳು ಬಿಟ್ಟು ಹೋಗಿದ್ದಾರೆ, ಅದೊಂದು ಶಾಸ್ತ್ರ ಅಂತ. ಏನೋ ಆ ಶಾಸ್ತ್ರದ ಗ್ರಹಗಳ ಅಧ್ಯಯನವಾಗಿ ಹೇಳ್ತೀವಿ ಅಷ್ಟೇ. ಯಾಕೆಂದರೆ ಜ್ಯೋತಿಷಿಗಳು ಯಾರು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ, ಇದಂತೂ ತಿಳ್ಕೊಳ್ಳಿ. ಮಾರ್ಗದರ್ಶನ ಮಾಡ್ತಾರಷ್ಟೆ. ಇವಾಗ ವಿಷಯಕ್ಕೆ ಬರ್ತೀನಿ. ಕಷ್ಟದಲ್ಲಿ ಇರೋರಿಗೆ ಮಾತ್ರ ಈ ಮಂತ್ರ ಕೇಳೋಕೆ ಸಿಗುತ್ತೆ. ಯಾವುದು ಗೊತ್ತಾ ಇದು ಮಂತ್ರ? ಲಲಿತ ಸಹಸ್ರನಾಮ ಸ್ತೋತ್ರ. ನೋಡಿ, ಲಲಿತ ಸಹಸ್ರನಾಮ ಸ್ತೋತ್ರನ ಪ್ರತಿದಿನ ನೀವು ರಾಹುಕಾಲ, ಗುಳಿಗ ಕಾಲ, ಯಮಗಂಡ ಕಾಲ, ಕ್ಯಾಲೆಂಡರ್ ನೋಡ್ಕೊಳ್ಳಿ. ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲದಲ್ಲಿ ಪ್ರತಿದಿನ ಕೇಳ್ತಾ ಬನ್ನಿ. ಯೂಟ್ಯೂಬಲ್ಲಿ ಪ್ಲೇ ಮಾಡ್ಕೊಳ್ಳಿ, ಕೇಳ್ತಾ ಬನ್ನಿ. 108 ದಿನದೊಳಗಡೆ ಖಂಡಿತವಾಗ್ಲೂ ನಿಮ್ಮ ಕಷ್ಟಕ್ಕೆ ಒಂದು ದಾರಿ ತಾಯಿ ಮಾಡಿಕೊಟ್ಟೇ ಕೊಡ್ತಾಳೆ. ನಂಬಿಕೆ ಇದ್ದವರು ಮಾಡ್ಕೊಳ್ಳಿ. ಪ್ರತಿದಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲದಲ್ಲಿ ಲಲಿತ ಸಹಸ್ರನಾಮ ಸ್ತೋತ್ರ ಯೂಟ್ಯೂಬಲ್ಲಿ ಪ್ಲೇ ಮಾಡಿರಿ, ಹೊಡೀರಿ, ಬರುತ್ತೆ. ಕೇಳ್ತಾ ಬನ್ನಿ. ತಾಯಿ ಇದಕ್ಕೊಂದು ದಾರಿ ಮಾಡಿಕೊಡು ಅಂತ ಕೇಳ್ಕೊಳ್ಳಿ. ಏನಾದರೂ ಒಂದು ದಾರಿ ತೋರಿಸ್ತಾಳೆ.
ಅಲ್ವಾ? ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡ್ತಿರ್ತೀರ. ಕರ್ಮ, ಹಣೆಬರ, ವಿಧಿ ಯಾರನ್ನೂ ಬಿಡಲ್ಲ. ಕೊನೆಗೆ ದೇವ್ರ ಮೊರೆನೇ ಹೋಗ್ಬೇಕು. ಕೇಳ್ಕೊಳ್ಳಿ, ಸುಖವಾಗಿ ಬದುಕಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಜೀವನದಲ್ಲಿ ಚೆನ್ನಾಗಿರ್ತೀರ. ಆಸೆ ಇರಲಿ, ವಿಪರೀತ ದುರಾಸೆಗಳು ಬೇಡ. ಸಮಸ್ಯೆಗಳ ಮೇಲೆ ಸಮಸ್ಯೆ ಮಾಡ್ಕೊತೀರ. ಈ ಲಲಿತ ಸಹಸ್ರನಾಮ ಸ್ತೋತ್ರನ ಪ್ರತಿದಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲದಲ್ಲಿ ಕೇಳ್ತಾ ಬನ್ನಿ. ಒಂದೊಂದು ಬಾರಿ ಕೇಳಿ, 108 ದಿನ ಕೇಳಿ ನೋಡಿ. ಅಷ್ಟು ಒಳಗಡೆ ನಿಮಗೆ ಯಾವುದಾದ್ರೂ ಒಂದು ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.